ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟು ಕೆಲವು ಮಸಾಲೆ ಐಟಮ್ಸ್ನ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಫಸ್ಟು ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ 1 ಬೆಳ್ಳುಳ್ಳಿ ಉಂಡೆ ಮತ್ತು 2 ಈರುಳ್ಳಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ. ದೊಡ್ಡದು ಚಕ್ಕೆ, 2-3 ಲವಂಗ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಇದ್ದರೆ ಹಾಕ್ಕೋಬೋದು. ಒಂದು 3 ಸ್ಪೂನು ಹುರ್ಗಡ್ಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಚಿಕನ್ ಮಸಾಲ ಪೌಡರ್ ಮತ್ತು 2 ಸ್ಪೂನ್ ಖಾರದ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಲೆ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ. ಪೇಸ್ಟ್ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾನು ಇದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಪಾತ್ರೆಯಲ್ಲೇ ಟ್ರೈ ಮಾಡಿ. ನೆಕ್ಸ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಫ್ರೆಂಡ್ಸ್, ಇದಕ್ಕೆ ನಾನು ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ ಇದೆ. ಇದನ್ನು ವಾಶ್ ಮಾಡಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನು ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇವಾಗಲೇ ಆ್ಯಡ್ ಮಾಡ್ಕೋತೀನಿ. ನೀವು ಕೊನೆಯಲ್ಲಿ ಆ್ಯಡ್ ಮಾಡ್ಕೋಬೋದು. ಇವಾಗಲೇ ಆ್ಯಡ್ ಮಾಡಿದ್ರೆ ಸ್ವಲ್ಪ ಚಿಕನ್ಗೂ ಉಪ್ಪು ಹಿಡಿಯುತ್ತೆ. ಅದರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಬೇಕಾದ್ರೆ ಚಿಕನ್ನಲ್ಲಿ ನೀರಿನ ಅಂಶ ಇರುತ್ತೆ, ಅದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಅಂದರೆ ಯಾವ ಥರ ಸಾಂಬಾರು ಬೇಕು, ಕೆಲವ್ರಿಗೆ ತಿಕ್ಕಾಗಿರಬೇಕು ಸಾಂಬಾರು, ಕೆಲವ್ರಿಗೆ ತೆಳ್ಳಗಿರಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-3 ವಿಷಿಲ್ ಕೂಗಿಸಿ. ಈಗ ಚಿಕನ್ ಸಾಂಬಾರು ರೆಡಿ ಇದೆ ಫ್ರೆಂಡ್ಸ್. ಇದು ನಾನು ಮುದ್ದೆಗೋಸ್ಕರ ಮಾಡಿದ್ದೆ. ಇದು ಸಂಡೇ ಸ್ಪೆಷಲ್. ಇದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದರಿಂದ ಏನು ಬೆನಿಫಿಟ್ಸ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.